ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸುನಂದಾಸ್ ಡೈರಿ. ನಾನು ಇವತ್ತಿನ ಬ್ಲಾಗಲ್ಲಿ ನಿಮಗೆ ರಾಗಿ ಕಡುಬು ಮಾಡೋದು ಹೇಗೆ ಅಂತೇಳಿ ತಿಳಿಸ್ಕೊಡ್ತೀನಿ. ಇದಕ್ಕೆ 1.5 ಕಪ್ಪಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ. 1/4 ಚಮಚದಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ಮತ್ತು ಸ್ವಲ್ಪ ಬಿಸಿಯಾಗಿರುವಂತಹ ನೀರಲ್ಲಿ ಇದನ್ನು ಕಲಿಸ್ಕೋಬೇಕು. ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಮೊದಲಿಗೆ ಸ್ಪೂನಲ್ಲಿ ಕಲಿಸ್ಕೊಂಬಿಡಿ, ಯಾಕಂದರೆ ಬಿಸಿ ಇರುತ್ತೆ ನೀರು. ಹಾಗಾಗಿ ಆಮೇಲಿಂದ ಸ್ವಲ್ಪ ಹೊತ್ತಾದ ಮೇಲೆ ಇನ್ನೊಂಚೂರು ನೀರು ಹಾಕ್ಕೊಂಡು ಕೈಯಿಂದನೇ ಚಪಾತಿ ಹಿಟ್ಟಿನ ಥರ ಕಲಿಸ್ಕೋಬೇಕು. ಇದು ಚಪಾತಿ ಹಿಟ್ಟಿನ ಥರ ಅಷ್ಟು ಈಸಿಯಾಗಿ ಮಾಡೋಕ್ಕಾಗೋದಿಲ್ಲ. ರಾಗಿ ಹಿಟ್ಟಲ್ಲಿ ಸ್ವಲ್ಪ ಅದು ಒಂದಕ್ಕೊಂದು ಹೊಂದ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಇದನ್ನು ನಾವು ಮಾಡಬೇಕಾಗುತ್ತೆ. ಈ ರೀತಿ ಕಲಸಿ ನೋಡಿ ಇಟ್ಕೊಳ್ಬೇಕು. ಇದನ್ನು ಒಂದು ಕಡೆ ಇಟ್ಕೊಂಬಿಡಿ. ಈಗ ಹೂರ್ಣಕ್ಕೆ ಏನು ಬೇಕೋ ನೋಡೋಣ. ಒಂದು ಪಾತ್ರೆಯಲ್ಲಿ 1 ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲಕ್ಕೆ ಸ್ವಲ್ಪ 1/4 ಗ್ಲಾಸಷ್ಟು ನೀರನ್ನು ಹಾಕ್ಬಿಟ್ಟು ಕರಗಿಸ್ಕೊಳ್ಬೇಕು. ಸ್ಟವ್ ಮೇಲೆ ಇಟ್ಟರೆ 1-2 ನಿಮಿಷದಲ್ಲಿ ಕರಗೋಗ್ಬಿಡುತ್ತೆ ಇದು. ನೋಡಿ, ಈ ರೀತಿ ನೀಟಾಗಿ ಕರಗಿಸ್ಕೊಳ್ಬೇಕು. ಕರಗಿಸ್ಕೊಂಡು ಇದನ್ನು ಒಂದು ಪಕ್ಕಕ್ಕೆ ಇಟ್ಕೊಳ್ಳಿ. ಮತ್ತು ಒಂದು ಪ್ಯಾನ್ ಇಟ್ಬಿಟ್ಟು ಆ ಪ್ಯಾನ್ನಲ್ಲಿ ಇದನ್ನು ಬೆಲ್ಲದ ನೀರನ್ನು ಇದನ್ನು ನಾವು ಫಿಲ್ಟರ್ ಮಾಡ್ಕೊಳ್ಬೇಕು. ಆಗ ಅದರಲ್ಲಿ ಏನಾದರೂ ಗಲೀಜು ಏನಾದರೂ ಇದ್ದರೆ ಬಂದುಬಿಡುತ್ತೆ. ಈ ಥರ ಫಿಲ್ಟರ್ ಮಾಡ್ಕೊಳ್ಬೇಕು. ತುಂಬಾ ರಾಗಿ ಒಳ್ಳೆಯದು. ಮಕ್ಳಿಗೆ ಮಾಡಿಕೊಡಿ, ಮೇಯ್ನಾಗಿ ಮಕ್ಕಳು, ವಯಸ್ಸಾದವರಿಗೆಲ್ಲ ತುಂಬಾ ಒಳ್ಳೆಯದು. ಅದೊಂದು ಸ್ವಲ್ಪ 2 ನಿಮಿಷ ಕುದಿದ ತಕ್ಷಣ 1 ಕಪ್ಪಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೋಬೇಕು. ತೆಂಗಿನಕಾಯಿ ತುರಿ ಹಾಕ್ಕೊಂಡು 1-2 ನಿಮಿಷ ಕಲಸಿದ್ಮೇಲೆ ನಾನು ಒಂದು ಬಾಳೆಹಣ್ಣು ದೊಡ್ಡದು, ಚುಕ್ಕೆ ಬಾಳೆಹಣ್ಣು ದೊಡ್ಡದೊಂದು ಪೀಸ್ ಮಾಡಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದು ಆಪ್ಷನಲ್ಲು. ಇದು ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟಿಯಾಗಿರುತ್ತೆ ಅಷ್ಟೇ. ಒಂದು ಪಿಂಚಷ್ಟು ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇದು ನೀಟಾಗಿ ಕಲಿಸ್ತಾ ಇದ್ದಂಗೆ ಅದು ಹಾಗೆ ನೀಟಾಗಿ ಸ್ಮ್ಯಾಶ್ ಮಾಡಿಬಿಟ್ರೆ ನೋಡಿ ಈ ರೀತಿ ಆಗಿಬಿಡುತ್ತೆ. ಹೂರಣ ಸ್ವಲ್ಪ ನೋಡಿ ಗಟ್ಟಿ ಹಾಕ್ತಾ ಬಂತು. ಈಗ ಅಷ್ಟೊತ್ತಿಗೆ ನಾನು ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ, ಬಿಸಿ ಮಾಡ್ಕೊತಾ ಇದ್ದೀನಿ. ಈಗ ರಾಗಿ ಕಲಸಿಟ್ಟಿದ್ನಲ್ಲ ಅದನ್ನು ಒಂದು ಮೀಡಿಯಮ್ ಸೈಜು ಚಪಾತಿ ಹಿಟ್ಟು ನಾವು ಯಾವ ರೀತಿ ತೊಗೊಳ್ತೀವಿ ಆ ಸೈಜಲ್ಲಿ ಉಂಡೆ ತೊಗೊಂಡು ನಿಧಾನಕ್ಕೆ ಇದನ್ನು ನಾವು ತಟ್ಟಬೇಕು. ಕೈನಲ್ಲೇ ತಟ್ಟಿ ನೋಡಿ, ತಟ್ಬಿಟ್ಟು ಒಳಗಡೆ ಹೂರಣ ಇಟ್ಬಿಟ್ಟು ನಿಧಾನಕ್ಕೆ ನಾವು ಇದನ್ನು ಫೋಲ್ಡ್ ಮಾಡಬೇಕು. ಅಷ್ಟು ಬೇಗ ಇದು ಅಕ್ಕಿ ಹಿಟ್ಟಿನ ಥರ ಮಾಡೋಕ್ಕಾಗೋದಿಲ್ಲ. ನಿಧಾನಕ್ಕೆ ಮಾಡಿದ್ರೆ ನೀಟಾಗೆ ಬರುತ್ತೆ. ನೋಡಿ, ಈ ರೀತಿ ಉಂಡೆ ಮಾಡ್ಕೊಳ್ಬೇಕು. ಅಕಸ್ಮಾತ್ ನಿಮ್ಗೆ ಈ ರೀತಿ ಉಂಡೆ ಬರೋದಿಲ್ಲ ಅಂತಂದರೆ ನಾರ್ಮಲ್ ನಾವು ಕಡುಬು ತಟ್ತೀವಲ್ಲ ಆ ರೀತಿಯೂ ಮಾಡ್ಕೊಳ್ಬೋದು. ನೋಡಿ, ಈ ರೀತಿಯೂ ಮಾಡ್ಕೋಬೋದು. ಇದರಲ್ಲಿ ತುಂಬಾ ಕ್ಯಾಲ್ಶಿಯಂ ಜಾಸ್ತಿನೇ ಇದೆ. ಸಕ್ಕರೆ ಕಾಯಿಲೆಗೆ ತುಂಬಾ ಒಳ್ಳೆಯದಿದು. ನೋಡಿ, ಈ ರೀತಿ ತಟ್ಟಿ ಇಡ್ಲಿ ಪಾತ್ರೆಯಲ್ಲಿ ಇಟ್ಕೊಂಡಿದ್ದೀನಿ. ಇದನ್ನು ಒಂದು 5-10 ನಿಮಿಷ ಬೇಯಿಸಿದ್ರೆ ಸಾಕು. ನೋಡಿ, ಈ ರೀತಿ ನೀಟಾಗಿ ಚೆನ್ನಾಗಿ ಬೆಂದೋಗ್ಬಿಡುತ್ತೆ. ತುಂಬಾ ಒಳ್ಳೆಯದು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನಿಮ್ಗೆ ಈ ಬ್ಲಾಗ್ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮರೀದೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.